ಹಲೋ ಎವ್ರಿವನ್, ಡಿಯರ್ ಡಿಸಿಟಿ ಆಸ್ಪಿರೆಂಟ್, ಏನು ನೀವು ಡಿಸಿಟಿ 2025 ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ರಾ? ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ವೆರಿ ಇಂಪಾರ್ಟೆಂಟ್ ಆದಂಥ ಮೆಸೇಜಸ್ ವಿತ್ ಇನ್ ಶಾರ್ಟ್ ಡ್ಯೂರೇಷನ್ಸ್ ಅಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮೇಜರ್ ಏನ್ ಸಿಗುತ್ತೆ ಸರ್ ಅಂತ ಹೇಳಿದ್ರೆ, ವಿತೌಟ್ ಮಿಸ್ಟೇಕ್ಸ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ, OMR ಶೀಟ್ ಫಿಲ್ ಮಾಡಬೇಕಾಗುತ್ತೆ ಅಂಡ್ ಕನ್ಫ್ಯೂಷನ್ ಮಾಡ್ಕೊಳ್ದೇನೆ ಎಕ್ಸಾಮ್ ಅಟೆಂಡ್ ಮಾಡಿ ಬೆಸ್ಟ್ ರ್ಯಾಂಕ್ ತಗೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕು ಆ ರಿಗಾರ್ಡಿಂಗ್ ಅಲ್ಲಿ. ಸೊ ಈ ವಿಡಿಯೋದಲ್ಲಿ ಸಮ್ ಆಫ್ ದ ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡೋದಿದ್ದೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದ್ರ ಜೊತೆಗೆ ನಿಮಗೆ ನಾನು ಡಿಸ್ಕಷನ್ ಮಾಡಬೇಕಾಗಿರೋದು ಟೈಮ್ ಟೇಬಲ್. ಟೈಮಿಂಗ್ಸ್ ಎಲ್ಲರಿಗೂ ಗೊತ್ತಿದೆ, 2 PM ನೀವು ಎಕ್ಸಾಮ್ ಇರಬೇಕು. ಹಾಗಂತ ಹೇಳಿ ನೀವು 2 PM ರೀಚ್ ಆಗ್ಬಿಟ್ರಿ, ಅಟ್ಲೀಸ್ಟ್ ಬೈ 12:30ಗೆ ಎಕ್ಸಾಮಿನೇಷನ್ ಸೆಂಟರ್ ರೀಚ್ ಆಗಿ 1:40ಗೆ ನೀವು ಹೊರಡೆ ಹೋಗ್ಬೇಕಾಗುತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರಿ ವೆರಿ ಪ್ರಿಯರ್ ಆಗಿ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ರೀಚ್ ಆಗಿ. ಜೊತೆಗೆ ನೀವು ಥಿಂಗ್ಸ್ ನ ಏನೇನು ಕ್ಯಾರಿ ಮಾಡಬೇಕು ಸರ್ ಅಂತ ಕೇಳಿದ್ರೆ ಆಲ್ರೆಡಿ ಗೊತ್ತಿರೋ 3 ರಜಾ. ಒಂದು ಹಾಲ್ ಟಿಕೆಟ್, ಕಲರ್ ಪ್ರಿಂಟ್ ಔಟ್ ತಗೋ, ಅಂಡ್ ಜೊತೆಗೆ ID ಪ್ರೂಫ್, ಪೆನ್. ಇಲ್ಲ ಸರ್ ಬ್ಲಾಕ್ ಅಂಡ್ ಔಟ್ ತಗೋತೀನಿ ಅಂದ್ರೆ ಏನೂ ತೊಂದರೆ ಇಲ್ಲ. ಹಾಲ್ ಟಿಕೆಟ್ ನ ಈ ತರ ಇದ್ರೆ ಬೆಸ್ಟ್. ಇದರಲ್ಲಿ ನಿನ್ನ ಅಪ್ಲಿಕೇಶನ್ ನಂಬರ್, DCT ನಂಬರ್, ಕ್ಯಾಂಡಿಡೇಟ್ ಮತ್ತೆ ಅಡ್ರೆಸ್, ಎಕ್ಸಾಮಿನೇಷನ್ ಸೆಂಟರ್ ಅಡ್ರೆಸ್ ಅದನ್ನ ಪರ್ಫೆಕ್ಟ್ ಆಗಿ ನೋಡ್ಕೋ. ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲೊಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಿಗ್ನೇಚರ್ ಇದ್ದೇ ಇರುತ್ತೆ ಆಟೋಮೆಟಿಕಲಿ. ಇಲ್ಲಿ ನೀನ್ ಮಾಡಬೇಕಾಗಿರೋಂಥ ಕೆಲಸ, ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಎಂಟ್ರಿ ಆದ್ಮೇಲೆ, ಕಂಪ್ಲೀಷನ್ ಆದ್ಮೇಲೆ, ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಇಲ್ಲಿ ಇಂಡಿವಿಜುವಲ್ ಇಟ್ ಸಿಗ್ನೇಚರ್ ಆಗುತ್ತೆ. ಮಿಸ್ ಮಾಡಬೇಡ, ಹಾಕ್ಸ್ಕೊಳ್ಳೇಬೇಕು. ಹಾಕ್ಸ್ಕೊಂಡ್ಬಿಟ್ಟು ಹೊರಡಬಾ. ಆಮೇಲೆ ಈ ಹಾಲ್ ಟಿಕೆಟ್ ನ ಕಳ್ಕೊಬೇಡ. 1 year ಇದನ್ನ ಪ್ರಿಸರ್ವ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು ಹಾಲ್ ಟಿಕೆಟ್ ವಿಚಾರವಾಗಿ. ನೆಕ್ಸ್ಟ್ ಅನದರ್ ಥಿಂಗ್ ಈಸ್ ಬಂದ್ಬಿಟ್ಟು ನಿಮ್ಗೆ ಏನೇನು ID ಕಾರ್ಡ್ ಯಾವ್ದಾದ್ರು ಒಂದನ್ನ ಕ್ಯಾರಿ ಮಾಡಬೇಕು. ಎಸ್ಪೆಷಲಿ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID ಯಾವುದೋ ಒಂದು ID ನ ಕ್ಯಾರಿ ಮಾಡು. ದಟ್ಸ್ ಎನಫ್. ಸೊ ಜಸ್ಟ್ ನೀನೇನೆ ಅವರು ಅದೊಂದು ಆ ಕ್ಯಾಂಡಿಡೇಟ್ ಕರೆಕ್ಟ್ ಆಗಿದೆಯಾ ನೀನೆ ಅಂತ ಪ್ರೂವ್ ಮಾಡೋಕ್ಕೋಸ್ಕರ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಬಾಲ್ ಪಾಯಿಂಟ್, ಬ್ಲೂ ಆರ್ ಬ್ಲಾಂಕ್ ಪೆನ್ ಇಂಜಿನ್ ಇದು ಮಾಡ್ಕೋ. ಯಾಕೆ ಸರ್ ಕೇಳಿದ್ರೆ ಬೆಟರ್ ನಿನಗೆ ಅಲ್ಲಿ ವೈಟ್ ಶೀಟ್ ಜೊತೆಗೆ ಬ್ಲಾಕ್ ಕಲರ್ ಅಲ್ಲಿ ಕ್ವಶನ್ ಪೇಪರ್ ಸೆಟ್ ಪೇರ್ ಅಂತ ಅದ್ರ ಮೇಲೆ ಬರೀತಾ ಇರ್ತೀಯ. ಯುವರ್ ಚಾಯ್ಸ್ ಬೆಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ ಯು ಕ್ಯಾನ್ ಯೂಸ್ ದ ಬ್ಲೂ. ಓಕೆ, ಸೊ ಎನಿವೇ ಒಂದು 2 ಬಾಲ್ ಪಾಯಿಂಟ್ ಪೆನ್ ಒಂದು ಕೈ ಕೊಟ್ರೆ ಇನ್ನೊಂದು ನಿಮಗೆ ಹೆಲ್ಪ್ ಮಾಡ್ಬೇಕು ಆ ಒಂದು ಪರ್ಪಸ್ ಇಂದ. ಸೊ ಡೋಂಟ್ ನೆಗ್ಲೆಕ್ಟ್ ದಟ್. ಇವಿಷ್ಟೇ 3 ಥಿಂಗ್ಸ್ ನ ಕ್ಯಾರಿ ಮಾಡಬೇಕಾಗಿರೋದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಫುಲ್ ಆಫ್ ನಾಲೆಡ್ಜ್. 3 ಥಿಂಗ್ಸ್ ಜೊತೆಗೆ ಕ್ವಶನ್ ಪೇಪರ್ ನಲ್ಲಿ ಬರುವ 100 ಕ್ವಶನ್ ಕೂಡ ಬೆಸ್ಟ್ ಆಗಿ ಮಾಡ್ಬೇಕಂದ್ರೆ ಪರ್ಫೆಕ್ಟ್ ಆದಂತ ನಾಲೆಡ್ಜ್ ಬೇಕು. ಹಾಗಂತೇಳಿ OMR ಫಿಲ್ ಮಾಡುವಾಗ ಯಾವ್ದು ರೀತಿ ಮಿಸ್ಟೇಕ್ ಆಗಬಾರ್ದಾಗತ್ತೆ. OMR ಫಿಲ್ ಮಾಡೋದೇ ವೆರಿ ಇಂಪಾರ್ಟೆಂಟ್. ಮೆನಿ ಸ್ಟೂಡೆಂಟ್ಸ್ ಇಲ್ಲಿ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡ್ರೆ, ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂದ್ರೂ ಕೂಡ ನಿಮ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಏನಾದ್ರು ವೈಟ್ನರ್ ಹಾಕ್ತೀನಿ ಸರ್, ಅದಕ್ಕೆ ಯಾವುದಕ್ಕೂ ಅಲೋ ಮಾಡಲ್ಲ. ಸೊ ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, OMR ಶೀಟ್ ನ ಫಿಲ್ ಮಾಡುವಾಗ DCT ನಂಬರ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದು ಆ ಒಂದು ಕೆಳಗಡೆ ನೀವು ಬಂದ್ಬಿಟ್ಟು ಇಲ್ಲಿ ನೀವು ಅದನ್ನು ಫಿಲ್ ಈ ತರ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಸೊ ದಟ್ಸ್ ವಾಟ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇದನ್ನ ಫುಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಪರ್ಫೆಕ್ಟ್ ಆಗಿ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಒಂದು ಸರ್ಕಲ್ ಅನ್ನ. ಸೊ ದಟ್ ಇಸ್ ಅ ವೇ ವೇರ್ ಯು ಹ್ಯಾವ್ ಟು ಫಿಲ್. ಸೊ ಇಲ್ಲಿ ನೋಡಿ ಸರಿಯಾದ ಮೆಥಡ್ ಅಂತಿದೆ. ಈ 3ನ ಅಬ್ಸರ್ವ್ ಮಾಡಿದ್ರೆ ಇದು ಒಂದು. ಸಪೋಸ್ ಬಿ ಅಂತ ಬಂದಾಗ ಫುಲ್ಲಿ ಅಲ್ಲಿ ಎಲ್ಲೂ ಕೂಡ ಅರ್ಧಂಬರ್ಧ ಸ್ಕ್ರಾಚ್ ಮಾಡ್ಬಿಡ್ರಿ. ಸರ್ಕಲ್ ಫುಲ್ ಕಂಪ್ಲೀಟ್ ಮಾಡಿ ಫಿಲ್ ಮಾಡ್ಬೇಕಾಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ರಾಂಗ್ ಮೆಥಡ್ಗಳು. ಡಬಲ್ ಆಪ್ಷನ್ ಮಾಡೋದು ರಾಂಗು, ಅಥವಾ ರೈಟ್ ಮಾಡೋದು ರಾಂಗು, ಅಥವಾ ಇಂಟು ಹಾಕೋದು ರಾಂಗು, ಇವೆಲ್ಲ ರಾಂಗ್ ಮೆಥಡ್. ಆಲ್ರೆಡಿ ನೀವು ಮೆನಿ ಟೆಸ್ಟ್ ನ ಎಕ್ಸಾಮ್ಸ್ ನ ಅಟೆಂಡ್ ಮಾಡಿದ್ರೆ ಐ ಹೋಪ್ ಯು ಆರ್ ಅವೇರ್ ಆಫ್ ಅಬೌಟ್ ದಿಸ್. ಅಂಡ್ ಅಡಿಷನ್ ಟು ದಟ್, ಆಫ್ಟರ್ ದ ಎಕ್ಸಾಮಿನೇಷನ್, ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀನ್ ಮಾಡಬೇಕಾಗಿರೋಂಥ ಇಂಪಾರ್ಟೆಂಟ್, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಪ್ರಿಸರ್ವ್ ದ ಅಡ್ಮಿಷನ್ ಟಿಕೆಟ್ ಅಂಡ್ ಕಾರ್ಬನ್ ಕಾಪಿ ಆಫ್ OMR ಶೀಟ್. ನೋಡಪ್ಪ, ನಿನ್ನ ಅಡ್ಮಿಷನ್ ಟಿಕೆಟ್ ಇರ್ಬೋದು, ಕಾರ್ಬನ್ ಕಾಪಿ ಇರ್ಬೋದು. ಅಂದ್ರೆ OMR ಶೀಟ್ ಅಲ್ಲಿ 2 ಕಾಪಿ ಇರುತ್ತೆ. ಮೇಲ್ಗಡೆ ಟೇರ್ ಮಾಡಿ ಎಕ್ಸಾಮ್ ತಗೊಂಡೋಗ್ತಾರೆ KE ಅವರು. ಕೆಳಗಡೆ ಇರೋಂಥದ್ದು ದಟ್ ಇಸ್ ಫಾರ್ ಯು. ನೀನು ಕೂಡ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ಕೂಡ ಚೆಕ್ ಮಾಡ್ಕೊಳಕಾಗತ್ತೆ. ಇದನ್ನ 1 year ಮಿನಿಮಮ್, ಡೋಂಟ್ ಮಿಸ್. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಪ್ರಿಸರ್ವ್ ಮಾಡಲೇಬೇಕಾಗತ್ತೆ. ಅಡಿಷನ್ ಟು ದಟ್, ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ MCQs ಅಟೆಂಡ್ ಮಾಡುವಾಗ ಕನ್ಫ್ಯೂಷನ್ ಆಗ್ತೀರಾ. ಐ ನೋ ಎವ್ರಿವನ್ ಆಗ್ತಾರೆ. ಯಾರೇ ಎಷ್ಟೇ ಅಂದ್ರೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಮಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾದ್ರೆ ಏನೇನು ಮಾಡಬೇಕು ಸರ್, 1 by 1 ನೋಡ್ತಾ ಬರೋಣ. ರೀಡ್ ದ ಕ್ವಶನ್ ಕೇರ್ಫುಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋದು, ಪ್ರತಿ ಕ್ವಶನ್ ಕೂಡ ಮಿನಿಮಮ್ 2 ಸತಿ ಓದ್ಬಿಡಪ್ಪ. ಟೈಮ್ ಇರುತ್ತೆ, ಟೆನ್ಷನ್ ತಗೋಬೇಡ. ಕ್ವಶನ್ ಓದು. ಹಾಗಂತೇಳಿ ಅದನ್ನೇ ಟೈಮ್ ಮಾಡ್ತಾ ಇರೋದಲ್ಲ. ಕ್ವಶನ್ ಓದಿದ್ಮೇಲೆ ಇಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಸಡನ್ಲಿ ಪಿಕ್ ಮಾಡಕ್ ಹೋಗ್ಬಾರ್ದು. ಬಿಫೋರ್ ದಟ್ ಯು ಹ್ಯಾವ್ ಟು ಥಿಂಕ್ ಒನ್ಸ್ ಅಗೇನ್. ನಾನು ಓದಿರೋ ಕಾನ್ಸೆಪ್ಟಿಗೂ ಇಲ್ಲಿರೋ ಕ್ವಶನ್ಸಿಗೂ ಮ್ಯಾಚ್ ಹೊಡಿತಿದ್ಯಾ? ದಿಸ್ ಒನ್ ಥಿಂಗ್. ನೆಕ್ಸ್ಟ್, ಒಂದ್ಸತಿ ಓದಿದ್ಮೇಲೆ ಥಿಂಕ್ ಅಬೌಟ್ ದ ಕಾನ್ಸೆಪ್ಟ್ ಯು ಸ್ಟಡಿ. ಯಾವ ಚಾಪ್ಟರ್ ಇಂದ ಓದಿದ್ಯಾ, ಇದು ಯಾವ ಚಾಪ್ಟರ್ ಅಂಡರ್ ಬಂದಿದೆ, ಯಾವ ಕಾನ್ಸೆಪ್ಟ್ ಅಂಡರ್ ಬರ್ತಿದೆ, ಈ ಕಾನ್ಸೆಪ್ಟ್ ನ ಹೇಗೆ ನಾವು ಸ್ಟಡಿ ಮಾಡಿದ್ವಿ, ಅದ್ರ ಬಗ್ಗೆ ಥಿಂಕ್ ಮಾಡು. ನೆಕ್ಸ್ಟ್, ಇಫ್ ಯು ಆರ್ ಕಾನ್ಫಿಡೆಂಟ್ ವಿತ್ ಯುವರ್ ಆನ್ಸರ್, ದೆನ್ ಯು ಚೂಸ್ ದ ಆಪ್ಷನ್. ಡೈರೆಕ್ಟ್ ಆಗಿ ನೀವು ಹೇಳ್ಬಿಡು. ಫಸ್ಟ್ಗೆ ಆಪ್ಷನ್ ನೋಡ್ಬೇಡ. 1 2 3 4 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ ಸಡನ್ ಆಗಿ ನೋಡ್ಬಿಟ್ಟೆ ಅಂತಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದ ಅಂತ. ಹಾಗಾಗಿ ಕ್ವಶನ್ ಓದಿದ ತಕ್ಷಣ ಥಿಂಕ್ ಮಾಡಿದ ತಕ್ಷಣ ಇದು ಬರಬಹುದು, ಈ ಕಾನ್ಸೆಪ್ಟಿಗೆ, ಈ ಕ್ವಶನ್ಗೆ, ಅಕಾರ್ಡಿಂಗ್ ಟು ಕಾನ್ಸೆಪ್ಟ್ ವೈಸ್ ದಿಸ್ ಮೇ ಬಿ ಎ ರಿಸಲ್ಟ್. ದೆನ್ ಯು ಥಿಂಕ್ ಅಬೌಟ್ ದ ಲುಕ್ ಅಬೌಟ್ ಯುವರ್
4 ಆಪ್ಷನ್ಸ್, ಆಗ ಕನ್ಫ್ಯೂಷನ್ ಆಗಲ್ಲ. ಅಂಡ್ ಸಪೋಸ್ ಕಾನ್ಫಿಡೆಂಟ್ ಆಗಿದೆ ಆಗ, ಇಲ್ಲ ಅಂದ್ರೆ ಲುಕ್ ಓವರ್ ಈಚ್ ಆಫ್ ದ ಪಾಸಿಬಲ್ ಆನ್ಸರ್ಸ್. 4 ಆಪ್ಷನ್ಸ್ ಅಲ್ಲಿ ಯಾವ್ದು ಪಾಸಿಬಿಲಿಟೀಸ್ ಇದೆ ಅದರಲ್ಲಿ. ಸಪೋಸ್ ಇನ್ನೊಂದು ಮೆಥಡ್ ಇದೆ, ನಿಮಗೆ ಯಾವ್ದಾದ್ರು ನಿಮ್ಗೆ ಕನ್ಫ್ಯೂಷನ್ ಇದೆ ಅಂದ್ರೆ ಎಲ್ಲೋ ಕನ್ಫ್ಯೂಸಿಂಗ್ ಕ್ವಶನ್ ಅಂತ ಎಲಿಮಿನೇಟ್ ದ ರಾಂಗ್ ಆಪ್ಷನ್. 4 ಆಪ್ಷನ್ಸ್ ಅಲ್ಲಿ ಎ ರಾಂಗ್, ಯಾಕೆ ರಾಂಗ್ ಅನ್ನೋದು ಕಿತ್ತಾಕು. ಓಕೆ, ಬಿಕಾಸ್ ಈ ಟಾಪಿಕ್ ಬರಲ್ಲ, ಈ ಕ್ವಶನ್ ಈ ಆಪ್ಷನ್ ಬಂದ್ಬಿಟ್ಟು ಬೇರೆ ಟಾಪಿಕ್ ಓರಿಯೆಂಟೆಡ್ ಇದೆ, ಈ ಆಪ್ಷನ್ ಆ ಓರಿಯೆಂಟೆಡ್ ಇದೆ. ಹಾಗಾಗಿ ಏನು ರಾಂಗು, ಬಿನು ರಾಂಗು, ಮೇ ಬಿ ಡಿನು ಮೇ ಬಿ ರಾಂಗು, ಸಿ ಕರೆಕ್ಟ್ ಆಗ್ಬೋದು. ಈ ತರ ಎಲಿಮಿನೇಷನ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಅಂದಾಗ ಅದ್ಯಾಕಲ್ಲ ಇದ್ಯಾಕೆ ಹೌದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ದೆನ್ ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನೆ ಸರಿ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಈ ಒಂದು 100% ನಾಲೆಡ್ಜ್ ಇಲ್ದಿರೋ ಟೈಮಲ್ಲೂ ಕೂಡ. ಅಡಿಷನ್ ಟು ದಟ್, ಇಫ್ ಆಲ್ ದ ಅಬೋವ್ ಇನ್ ದ ಆಪ್ಷನ್ಸ್ ಬಂತು ಅಂದ್ರೆ, ಯಾವ್ದಾದ್ರು ಸಚ್ ಕೇಸ್ ಬಂತು ಅಂದ್ರೆ ನಿಂಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಸರ್, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆ ಟಾಪಿಕ್ ನ, ಬಟ್ ಆಪ್ಷನ್ಸ್ ಅಲ್ಲಿ ಆಲ್ ದ ಅಬೋವ್ ಇದೆ, ದೆನ್ ಏನು ಗೊತ್ತಿಲ್ಲ ಅನ್ನೋಕ್ಕಿಂತ ಬೆಟರ್ ಟು ಪುಟ್ ಫಾರ್ ಆಲ್ ದ ಅಬೋವ್ ಆನ್ಸರ್ ಆಗಿರುತ್ತೆ. 1 or 2 ಕ್ವಶನ್ ಬರುತ್ತೆ, ಮಿಸ್ ಮಾಡ್ಕೋಬೇಡ. ಜೊತೆಗೆ ಇಫ್ ಬೋತ್ ಎ ಅಂಡ್ ಬಿ ಇನ್ ದ ಆಪ್ಷನ್ಸ್ ಯಾವ್ದಾರು ಒಂದ್ರಲ್ಲಿ ಬೋತ್ ಎ ಅಂಡ್ ಬಿ ಬಂತು ಅಂದ್ರೆ, ಮೇ ಬಿ 4th ಆಪ್ಷನ್ ಅದರಲ್ಲಿ ಎ ಬಂದಿರುತ್ತೆ, ಬಿ ಇರುತ್ತೆ, ಸಿ ಬಂದ್ಬಿಟ್ಟು ಬೋತ್ ಎ ಅಂಡ್ ಬಿ ಅಂತ ಇರುತ್ತೆ, ಡಿ ಬಂದ್ಬಿಟ್ಟು ನನ್ ಆಫ್ ದಿ ಅಬೋವ್ ಇರುತ್ತೆ. ನನ್ ಆಫ್ ದಿ ಅಬೋವ್ ಟಚ್ ಮಾಡಬೇಡ, ಅದಂತೂ ಅಲ್ವೇ ಅಲ್ಲ. ಬೋತ್ ಎ ಅಂಡ್ ಬಿ ಚಾನ್ಸಸ್ ಆರ್ ದೇರ್. ಸೊ ಏನು ಕನ್ಫರ್ಮ್ ಇಲ್ಲ, ಬಿನು ಕನ್ಫರ್ಮ್ ಇಲ್ಲ ಅಂದ್ರೆ ಏನಾರು ಆಗ್ಲಿ ರಜಾ, ಆ ಸಂದರ್ಭದಲ್ಲಿ ಬೋತ್ ಎ ಅಂಡ್ ಬಿ ಹಾಕ್ಬಿಡು, ಬಿಕಾಸ್ ಇಟ್ಸ್ ದ ಬೆಸ್ಟ್ ಮೆಥಡ್. ನೆಕ್ಸ್ಟ್ ಇದು ಯಾವಾಗ ಆ ಕೇಸಸ್ ಬಂದಾಗ. ನೆಕ್ಸ್ಟ್ ಇಫ್ ನನ್ ಆಫ್ ದಿ ಅಬೋವ್ ಇನ್ ದ ಆಪ್ಷನ್ಸ್ ಡೋಂಟ್ ಟಚ್. ಅದು ಆಕ್ಚುಲಿ ಏನೋ ಆಪ್ಷನ್ ಕೊಡಕ್ ಆಗಿರೋ ಸನ್ನಿವೇಶದಲ್ಲಿ ಅದು ಮೇಜರ್ ಆಗಿ ಕೊಟ್ಟಿರ್ತಾರೆ, ಡೋಂಟ್ ಗೋ. ಅದು ಬಹಳ ರೇರು, ಎಲ್ಲೋ ಒಂದು ಕ್ವಶನ್ ಬರೋದು ಚಾನ್ಸ್ ಇಲ್ಲ ಆ ಥರ. ಸೊ ಹಾಗಾಗಿ ಅಂಡ್ ಅಡಿಷನ್ ಟು ದಟ್ ವೆರಿ ಇಂಪಾರ್ಟೆಂಟ್ ಆಗಿ MCQs ಅಟೆಂಡ್ ಮಾಡೋದು, ಇದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಥಿಂಕ್ ಮಾಡು. ವೈಲ್ ಯು ಆರ್ ರೀಡಿಂಗ್ ದ ಕ್ವಶನ್, ನೀನು ಫಸ್ಟ್ ಮಾಡಬೇಕಾಗಿರೋದು ಯಾವ ಚಾಪ್ಟರ್ ಬರ್ತಿದೆ ಕಾಂಟೆಂಟ್, ಯಾವ ಟಾಪಿಕ್ ಅಂಡರ್ ಅಲ್ಲಿ ಈ ಕ್ವಶನ್, ಈ ಟಾಪಿಕ್ ನ ಓದಿದೀನಿ, ಎಲ್ಲಿ ಬರುತ್ತಿದೆ ಕ್ವಶನ್ ಅನ್ನೋದ್ರ ಬಗ್ಗೆ ಕೋರಿಲೇಟ್ ಮಾಡಬೇಕು. ನಿಮ್ಮ ಮೈಂಡ್ ನ ಕೋರಿಲೇಟ್ ಮಾಡ್ರೆ ಈಸಿಲಿ ಕ್ಯಾನ್ ಗೆಟ್. ಅಡಿಷನ್ ಟು ದಟ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೆರಿ ಶಾರ್ಟ್ ಡ್ಯೂರೇಷನ್ಸ್ ಇರೋದ್ರಿಂದ ನೀವು 108 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಇವನ್ ಯು ಕ್ಯಾನ್ ಡೂ ಇಟ್ ಬಿಕಾಸ್ 100 ಕ್ವಶನ್ಸ್ ನ ವಿತ್ ಇನ್ ದ ಶಾರ್ಟ್ ಡ್ಯೂರೇಷನ್ಸ್ ಅಲ್ಲಿ ಆರಾಮ್ಸೆ ಕಂಪ್ಲೀಟ್ ಮಾಡಬಹುದು. ಮ್ಯಾಥ್ಸ್ ಮೇ ಬಿ ಟೇಕ್ಸ್ ಮಚ್ ಟೈಮ್. ಸೊ ದಿಸ್ ವಾಟ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಡಿಷನ್ ಟು ದಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಯರ್ ಸ್ಟೂಡೆಂಟ್ಸ್, ನಥಿಂಗ್ ಕ್ಯಾನ್ ಮೇಕ್ ಇಟ್ ಡೌನ್, nothing can damage your confidence. Just believe in yourself. That is the only mantra. There we can get a top rank, my dear students. And our Triple T Academy and our publications wishes very all the best for your DCT exams. Thank you.